ಒಂದೊಂದ್ಸಲ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ ಅಥವಾ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಒಂದು ಸಾಂಬಾರ್ ರೈಸನ್ನು ಮಾಡ್ಕೊಂಡು ತಿನ್ಬಹುದು. ಸಾಂಬಾರನ್ನು ಸಪ್ರೇಟಾಗಿ ಮಾಡಬೇಕು, ರೈಸನ್ನು ಸಪ್ರೇಟ್ ಮಾಡಬೇಕು ಅಂತೆಲ್ಲ ಎರಡೂ ಒಟ್ಟಿಗೆ ಆಗುತ್ತೆ. ಈ ಥರ ಮಾಡಬಹುದು. ಮೊದಲಿಗೆ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್, ಸಾಸಿವೆ, ಜೀರಿಗೆ, ಹಾಗೆ 2 ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ. ಈಗ ಈರುಳ್ಳಿ ಸ್ವಲ್ಪ ಕುಕ್ ಆದಮೇಲೆ ಅಂದರೆ ಫ್ರೈ ಆದಮೇಲೆ ಸ್ವಲ್ಪ ಕರಿ ಲೀವ್ಸು, ಹಾಗೆ 2ರಿಂದ 3 ಹಸಿರು ಮೆಣಸಿನ್ಕಾಯಿ, 2 ಒಣಗಿರುವಂಥ ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿನ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಹಾಕ್ತಿರೋದು. ಹಾಗೆ ಇದಾದಮೇಲೆ ಖಾರ ಪುಡಿ ಕೂಡ ಹಾಕ್ತಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಕಮ್ಮಿನೇ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಅಸಫುಟೀಡ ಅಂದರೆ ಹಿಂಗನ್ನು ಹಾಕೋಣ. ಅದಾದಮೇಲೆ 2 ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇವಾಗ ಹಾಕ್ಕೊಳ್ಳೋಣ. ಟೊಮ್ಯಾಟೊನ ಕೂಡ ಸ್ವಲ್ಪ ಕುಕ್ ಮಾಡ್ಕೋಬೇಕು. ಟೊಮ್ಯಾಟೊ ಕೂಡ 2ನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಹುಣಸೆ ಹುಳಿನ ಕೂಡ ಹಾಕ್ಕೊಳ್ಳೋಣ ಆಮೇಲೆ, ಅದಕ್ಕೋಸ್ಕರ 2 ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಈಗ 1 ಟೀ ಸ್ಪೂನಷ್ಟು ಖಾರ ಪುಡಿ. ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕ್ಕೋತಾ ಇದ್ದೀನಿ. ಹಾಗೆ 1/4 ಸ್ಪೂನು ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ 2 ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳೋಣ. ಈಗ ಈ ಡ್ರೈ ಮಸಾಲೆಗಳನ್ನ ಏನು ಹಾಕಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದೆಲ್ಲ ಸ್ವಲ್ಪ ಬೇಯಬೇಕು. ತಳ ಸ್ವಲ್ಪ ಸೀತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲೆಗಳು ಹಾಕ್ತಾ ಇಲ್ಲ, ಮನೆಯಲ್ಲಿ ಬೇಸಿಕ್ ಮಸಾಲೆಗಳು ಏನಿದೆ ಅದನ್ನೇ ಹಾಕ್ಕೊಂಡು ಮಾಡೋ ಅಂಥ ಒಂದು ಸಿಂಪಲ್ ರೆಸಿಪಿ. ಹಾಗೆ ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಈಗ ಅಕ್ಕಿ 1/2 ಕಪ್ಪಷ್ಟು ತೊಗೊಳ್ಳೋಣ. ಹಾಗೆ ತೊಗರಿಬೇಳೆನ ಕೂಡ 1/2 ಕಪ್ಪಷ್ಟು ತೊಗೊಂಡಿರೋದು. ಇದೆರಡನ್ನೂ ಸೇಮ್ ಕ್ವಾಂಟಿಟಿನೇ ನಾನು ತೊಗೊಂಡಿರೋದು. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಸೋನಾ ಮಸೂರಿ ರೈಸು. ನೀವು ಬೇಕಾದರೆ ಬೇರೆ ರೈಸ್ನ ಕೂಡ ಯೂಸ್ ಮಾಡಬಹುದು. ಈಗ ಅಕ್ಕಿ ಮತ್ತು ಬೇಳೆನ ತೊಳೆದಾದ್ಮೇಲೆ ಇವಾಗ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಈ 1/2 ಕಪ್ ರೈಸು ಮತ್ತು 1/2 ಕಪ್ ತೊಗರಿಬೇಳೆ ನಾನೇನು ತೊಗೊಂಡಿದ್ದೀನಿ ಇದನ್ನು 2ರಿಂದ 3 ಜನಕ್ಕೆ ನೀವು ಸರ್ವ್ ಮಾಡ್ಬೋದು. ಇನ್ನು ತುಂಬ ಮಾಡಬೇಕು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಕ್ಕಿ ಮತ್ತು ಬೇಳೆನ ಜಾಸ್ತಿ ತೊಗೋಬೋದು. ಅದಕ್ಕೆ ತಕ್ಕ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗತ್ತೆ. ಹಾಗೆ ಇವಾಗ ನಾನು 3 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ತೆಳುವಾಗೆ ನಾನು ಮಾಡ್ತಿರೋದ್ರಿಂದ ನೀರನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಇದನ್ನು 4 ವಿಷಲ್ ನಾನು ಕುಕ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಸಾಫ್ಟಾಗೆ ಬೇಯಬೇಕಾಗತ್ತೆ. ಇದು ವಿಷಲ್ ಬಂದಾದಮೇಲೆ ತಣ್ಣ ಆದಮೇಲೆ ಸ್ಟೀಮ್ ಹೋದ್ಮೇಲೆ ನಾನು ಇದನ್ನು ತೆಗೆದಿರೋದು. ಇವಾಗ ಸ್ವಲ್ಪ ಹುಣಸೆ ಹುಳಿನ ಕೂಡ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಹುಣಸೆ ಹುಳಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಇದನ್ನು 2 ನಿಮಿಷ ಕುಕ್ ಮಾಡಿದ್ರೆ ಸಾಕಾಗತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಇದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನೀವು ಈ ಹಂತದಲ್ಲಿ ಬೇಕಾದರೂ ತುಪ್ಪನ ಹಾಕ್ಕೋಬೋದು, ಇಲ್ಲ ತಿನ್ನೋವಾಗ ಸಪ್ರೇಟಾಗಿ ಕೂಡ ಹಾಕ್ಕೋಬೋದು. ಆ್ಯಂಡ್ ಈ ರೆಸಿಪಿನ ನೀವು ಬ್ರೇಕ್ಫಾಸ್ಟ್ಗೆ ಇರ್ಬೋದು, ಲಂಚ್ಗೆ, ಡಿನ್ನರ್ಗೆ ಯಾವಾಗ ಬೇಕು ಅಂದರೆ ಆವಾಗ ನೀವು ಮಾಡ್ಕೊಂಡು ತಿನ್ಬೋದು. ಹಾಗೆ ಇದರಂಥ ಒಂದು ಕಂಫರ್ಟಬಲ್ ಫುಡ್ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಹಾಗೆ ತುಂಬಾ ಟೇಸ್ಟಿಯಾಗತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.